ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಎಲ್ಲರೂ ನಾಟಕದ ವೇಷಗಳನ್ನು ಹಾಕೊಂಡು ನಿಂತಿದ್ದೀರಾ, ಹೇಳಿ ಏನಿದೆಲ್ಲ ಅಂತ. ಇಲ್ಲ ಅಂದ್ರೆ ಈಗೇನಾಯ್ತಪ್ಪ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಹುಷಾರಾಗಿದೆಯಾ ಅಲ್ವಾ ದೇವು? ಬೇಡ, ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಇವತ್ತಿಗೆ ಇಷ್ಟು ಸಾಕು, ಇನ್ನೂ ಯುದ್ಧ ಬಾಕಿ ಇದೆ. ಇವತ್ತಿನ ಯುದ್ಧಕ್ಕೆ ವಿಶ್ರಾಂತಿ. ನಡಿ ಮನೆಗೆ. ಮನೆಗೆ ಹೋಗೋಣ ಅಂತೀರಾ? ಈ ಶುಕ್ರವಾರದಿಂದ ಅಜ್ಜಮ್ಮ ಮತ್ತೆ ಅಮ್ಮ ದುರ್ಗಾ ಸಪ್ತಾಹ ಪೂಜೆ ಇಟ್ಕೊಂಡಿದ್ದಾರೆ. ನಾನೇ ಪೂಜೆ ಮಾಡ್ಬೇಕಂತೆ, ನೀನು ಬರ್ಬೇಕು. ನಾನ್ ಯಾಕೆ? ನಾನ್ ಪೂಜೆ ಮಾಡೋದನ್ನ ನೋಡೋಕೆ. ನಾನ್ ಬರಲ್ಲಮ್ಮ. ಬಂದ್ರೆ ನಿಮ್ಮ ಅಜ್ಜಿ ಬೈತಾಳೆ, ಬಂದಾಗಲ್ಲ ಏನಾದ್ರು ಒಂದು ಅಡ್ವರ್ಟ್ ಮಾಡ್ತೀಯ ಅಂತ. ಪೂಜೆ ಮಗನ ಪ್ರಸಾದ ಕೊಡು, ನಾನು ಇಲ್ಲೇ ತಿಂತೀನಿ. ನಾನು ಇದೀನಲ್ಲ ಈಗ, ಯಾರು ಬೈಯಲ್ಲ, ನೀನ್ ಬಾ. ಹೌದು, ಅವತ್ತು ಅಮ್ಮನವ್ರಿಗೆ ಉರುಳ್ ಸೇವೆ ಮಾಡಿ ಕಲ್ಯಾಣಿಲೆಲ್ಲ ಮುಳುಗ್ ಹಾಕ್ತಿಯಲ್ಲ, ಯಾವ ಖುಷಿಗೆ? ಸುಂದ್ರಿನ ಬದುಕಿಸ್ಕೊಡು ಅಂತ ಕೇಳ್ಕೊಂಡಿದ್ದೆ, ಆದ್ರೆ ಹರಕೆ ಏನು ಹೊತ್ತಿರ್ಲಿಲ್ಲ. ನಾ ಹರಕೆ ಹೊರದೇ ಇದ್ರು ಆ ತಾಯಿ ಎಲ್ಲ ನಿಲ್ಸ್ಕೊಟ್ಟಿದ್ದಾಳಲ್ಲ. ಸುಂದ್ರಿ ರೂಪದಲ್ಲಿ ನೀನ್ ಬಂದಿದ್ಯಲ್ಲ, ಆ ಖುಷಿಗೆ. ಅಂದ್ರೆ ನೀನು ಖುಷಿ ಆಗಿದ್ದು ಸುಂದ್ರಿ ಸಿಕ್ಕಿದ್ಲು ಅಂತನಾ? ನಾನ್ ಸಿಕ್ದೆ ಅಂತ ಅಲ್ವಾ? ಅಯ್ಯೋ, ಅದ್ ಹಾಗಲ್ಲ, ಇಬ್ರು ಒಂದೇ ತಾನೆ. ನಿನ್ನೊಳಗಿರೋಳು ಸುಂದ್ರಿ, ಹೊರಗೆ ಕಾಣೋಳು ನೀನು. ಒಳಗಿರೋದು ಸುಂದ್ರಿ, ಹೊರಗಿರೋಳು ನಾನು. ನಿನಗೆ ಯಾರಿಷ್ಟ? ಸುಂದ್ರಿನಾ ಜಾಜಿನಾ? ನಂಗೆ ಸುಂದ್ರಿ. ಅದು ಅದು ನೀನು ಇಷ್ಟನೇ ಅಂದ್ರೆ ಸುಂದ್ರಿನೂ ಇಷ್ಟ, ನೀನು ಇಷ್ಟ. ಆಸೆ ನೋಡು. ಯಾಕೆ ನಗ್ತಿದೀಯಾ? ಅಯ್ಯೋ, ನನ್ನಿಂದ ಒಂದ್ ತಪ್ಪಾಗ್ಬಿಟ್ಟಿದೆ. ಏನೇ ಅದು? ಏನ್ ತಪ್ಪೆ? ನೀನ್ ತಿಂತಿರೋ ಪ್ರಸಾದ ನಿಂದಲ್ಲ, ನಂದು. ನಾನು ಇಲ್ಲಿಗೆ ಬರೋ ಮುಂಚೆ ಅಲ್ಲೇ ಎಂಜಲ್ ಮಾಡ್ಬಿಟ್ಟಿದ್ದೆ. ಹುಡ್ಗ ಹುಡ್ಗಿ ಒಬ್ರೆಂಜಲ್ ಇನ್ನೊಬ್ರು ತಿಂದ್ರೆ ನಮ್ ಕಡೆಗೆ ಏನಂತಾರೆ ಗೊತ್ತಾ? ಇನ್ನೇನಂತಾರೆ? ನಾಚ್ಕೊಂಡಿದ್ದಕ್ಕೆ ಹೆಣ್ಣೆ ಗ್ರಾಮ, ಎಂಜಲ್ ತಿಂದಿದ್ದಕ್ಕೆ ಎಂಜಲ್ ಗ್ರಾಮ ಅಂತಾರೆ ಅಷ್ಟೇ. ಅದಲ್ಲ, ಮತ್ತಿನ್ನೇನೆ? ಗಂಡ ಹೆಂಡತಿರು ಅಂತಾರೆ. ಹೆಣ್ಣಿಗ್ರಾಮ, ಹೆದರ್ಕೊಂಡ್ಬಿಟ್ಯಾ? ಗಂಡ ಹೆಂಡತಿರು ಅಂತಾರೆ. ಅಯ್ಯೋ, ಗೊತ್ತಾಗ್ಲಿಲ್ಲ ಯಜಮಾನ್ರೆ, ಕ್ಷಮಿಸಿ. ನೋಡ್ಲಿಲ್ಲ ಯಜಮಾನ್ರೆ, ತಪ್ಪಾಯ್ತು ಯಜಮಾನ್ರೆ. ಕೇಶವಾಯ ಸ್ವಾಹ, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ವಿಷ್ಣುವೇ ನಮಃ, ಸುಧನಾಯ ನಮಃ, ಸುಧನಾಯ ನಮಃ, ವಿಕ್ರಮಾಯ ನಮಃ, ವಿಕ್ರಮಾಯ ನಮಃ, ವಾಮನಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀಧರಾಯ ನಮಃ, ಶ್ರೀಕೇಶಾಯ ನಮಃ, ಶ್ರೀಕೇಶಾಯ ನಮಃ, ಪದ್ಮನಾಭಾಯ ನಮಃ. ಪದ್ಮನಾಭಾಯ ಅಚ್ಚಯ್ಯ, ನಮಃ. ಯಾಕಮ್ಮ ಏನಾಯ್ತು? ಹೀಗೆ ಏದುಸಿರು ಬಿಡ್ತಾ ಓಡ್ ಬರ್ತಾ ಇದೆಯಲ್ಲ, ಏನಾಯ್ತಮ್ಮ? ವಿದ್ಯಾಶಂಕರ, ಹೋಗು, ಒಂದು ಲೋಟ ನೀರು ತಗೊಂಬ. ನೀರೆಲ್ಲ ಬೇಡ ಅಜಯ್ಯ. ಏನಾಯ್ತು ಅಂದ್ರೆ, ಏನಾಯ್ತು ಹೇಳಮ್ಮ? ದೇವಸ್ಥಾನದ ಕೆಲಸ ಮುಗಿಸಿ ಪ್ರಸಾದ ತಿನ್ಕೊಂಡು ಬರ್ತಾ ಇದ್ನ, ಬರೋವಾಗ ಏನಾಯ್ತು ಗೊತ್ತಾ? ಏನಾಯ್ತು ಹೇಳಮ್ಮ? ಹಾಗೆ ಬಂಗಾರಿ ಜೊತೆ ಮಾತಾಡ್ಕೊಂಡು ಅವನ್ನೇ ನೋಡ್ಕೊಂಡು ಬರ್ತಿದ್ನಾ, ಎದುರುಗಡೆಯಿಂದ ಜಗ್ಗಿ ಅವ್ರು ಬರ್ತಿದ್ರು. ನಾನ್ ನೋಡ್ಲೇ ಇಲ್ಲ, ಇದಕ್ಕಿದಾಗಿ ಡಿಕ್ಕಿ ಹೊಡೆದ್ಬಿಟ್ಟೆ. ಅಲ್ಲಮ್ಮ, ಹೋಗಿ ಹೋಗಿ ನೀನು ಆ ಜಗ್ಗಿಗೆ ಡಿಕ್ಕಿ ಹೊಡೆದಿಯಾ? ಅವನು ಡಿಕ್ಕಿ ಹೊಡಿದೇ ಇದ್ರೇನೆ ವಾಲಾಡ್ತಾ ಇರ್ತಾನೆ. ಇನ್ನು ನೀನು ಅವನು ಡಿಕ್ಕಿ ಹೊಡೆದ್ರೆ ಬಿದ್ದೇ ಹೋಗ್ತಾನೆ ಅಷ್ಟೇನೆ.
ಏನು ಪಂಚಾಕ್ಷರಿ ಬಾಲ ಸುತ್ತ ಬೆಕ್ಕಿದಂಗೆ ಹೆಂಗೆ ಪತ್ರ ಕೊಡ್ತಾ ಇದೆಯಲ್ಲ, ಏನು ಸಮಾಚಾರ? ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಆರಾದ್ರೆ ನನ್ನ ಸಂಕಟ ನನಗೆ. ನಿನ್ನ ಸಂಕಟ ಕಡಿಮೆ ಮಾಡೋದಕ್ಕೆಪ್ಪ ನಾನು ಕೇಳಿದ್ದು. ನೀನು ಹೇಳಲಿಲ್ಲ ಅಂದರೆ ಬಿಟ್ಬಿಡು. ಓಹೋ, ಏನು ಜಗ್ಗು, ಸವಾರಿ ಎಲ್ಲಿಂದ ಬರ್ತಾ ಇದೆ? ನೀನೇನು ಸುಂಕದವನೇನಯ್ಯ, ನಿನ್ನ ಮುಂದೆ ಸುಖ ದುಃಖ ಹೇಳ್ಕೊಳೋದಕ್ಕೆ. ನಿನಗೆ ಯಾಕೆ ಅದೆಲ್ಲ? ಅಲ್ಲಯ್ಯ ಜಗ್ಗು, ನೀನು ಹಿಂಗೆ ಮಾಡ್ಬೋದಾ? ನಾನೇನು ಮಾಡಿದೆ? ಅಲ್ಲಪ್ಪ, ಈಚೀಚೆಗೆ ನಮ್ಮ ಪಂಚಾಕ್ಷರಿನ ತೀರ್ಥ ಸೇವನೆ ಕರೆಯೋದನ್ನೇ ಬಿಟ್ಬಿಟ್ಟಿದ್ಯಂತೆ. ಏನು ಸಮಾಚಾರ? ಇದಾ ವಿಷಯ? ನಾನೇನು ಅನ್ಕೊಂಡಿದ್ದೆ. ರೀ ಯಾರಾದ್ರೆ ಅದೆಲ್ಲ ನಿಮ್ಗೆ ಯಾಕ್ರಿ? ಪಂಚಾಕ್ಷರಿ, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ, ಅದಕ್ಕೆ ನಿನ್ನ ಪರವಾಗಿ ಕೇಳ್ತಾ ಇದ್ದೀನಿ. ಅಲ್ಲಪ್ಪ ಜಗ್ಗಿ, ಮುಂಚೆ ನೀನು ಮನೆಗೆ ಕರ್ಕೊಂಡೋಗಿ ತೀರ್ಥ ಸೇವನೆ ಮಾಡಿಸ್ತಾ ಇದ್ದಂತೆ, ಇದು ನಿಜ ತಾನೇ? ಏಯ್ ಆರಾಧ್ಯ, ಅವನು ಗಂಟು ಒಣಗ್ತಾ ಇದ್ರೆ ನನ್ನ ಹತ್ರ ತಾನೇ ಬಂದು ಹೇಳ್ಕೋಬೇಕು. ನಿನ್ನ ಹತ್ರ ಬಂದು ಹೇಳಿನ ಪ್ರಯೋಜನ? ಕೇಳಿಸ್ಕೊಂಡ್ಯಾ ಪಂಚಾಕ್ಷರಿ? ಆಯ್ತು ಬಿಡೆ ಆರಾಧ್ಯ, ಎಷ್ಟೇ ಆದರೂ ಪಂಚಾಕ್ಷರಿ ನಮ್ಮವನು, ಅವನಿಗೆ ತೀರ್ಥಪಾನ ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡು. ಅಲ್ಲಯ್ಯ, ನಿನ್ನ ಮನೆಯಲ್ಲೇ ಸಕಲ ಸವಲತ್ತು ಇರಬೇಕಾದ್ರೆ ಅವನಿಗೆ ಯಾಕೆ ಬೇರೆ ಕಡೆ ವ್ಯವಸ್ಥೆ ಮಾಡ್ತೀಯಾ? ಯಾಕೆ ಹೆಂಡತಿ ಭಯನಾ? ಹೆಂಡ್ತಿ ಬೇರೆ ಕೇಳಿ ಈ ಮೂತಿಗೆ. ಯಾಕೋ ಪಂಚಾಕ್ಷರಿ ಹಿಂಗೆ ಹೇಳ್ತಾ ಇದೆಯಾ? ಆರಾದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ಶ್ರೀಮಾನ್ ಜಗ್ಗಿಯವರ ಧರ್ಮಪತ್ನಿ ಸುನೀತಾ ಅವರು ಈ ಮೂತಿಗೆ ಕ್ಯಾರೆ ಅನ್ನೋದಿಲ್ಲ. ಇಬ್ರು ಜೊತೆಲಿದ್ರೆ ನಾಯಿಗಳ ಥರ ಕಿತ್ತಾಡ್ತಾ ಇರ್ತಾರೆ. ಅವಳು ಬಾಯೋ ಅಬ್ಬಬ್ಬಬ್ಬಬ್ಬ ಬೊಂಬಾಯಿ. ಇವನಿಗೆ ಅವಳು ಮಂಗಳಾರತಿ ಹತ್ತೋದನ್ನ ನೋಡೋದಕ್ಕೆ 2 ಕಣ್ಣುಗಳೂ ಸಾಲದು. ಪ್ರೀತಿ ಪ್ರೇಮ ಅಂತೂ ಇಲ್ಲ, ಗೌರವ ಮೊದಲೇ ಇಲ್ಲ. ಈ ಮೂತಿಗೆ ಹೆಂಡತಿ ಬೇರೆ ಕೇಳು. ಏಯ್ ಪಂಚಾಕ್ಷರಿ, ದರಿದ್ರ ಬಿಕನಾಸಿ, ನನ್ನ ಜೊತೆ ಕುಡಿದು ನನ್ನ ಸಂಸಾರದ ಬಗ್ಗೆ ಮಾತಾಡ್ತೇನಲ್ಲ. ಸ್ವಲ್ಪ 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 ಸಮಾಧಾನ ತಂದ್ಕೋ. ಆರಾಧ್ರೆ ಎತ್ತಿ ಕೈಯೇ, ಇಲ್ಲಾಂದ್ರೆ ನಿಮಗೂ ಬೀಳ್ತಾವೆ ಏಟು. ಏಯ್ ಬೇವರ್ಸಿ, ನನ್ನ ಹೆಂಡತಿ ಜೊತೆ 100 ಮನಸ್ತಾಪ ಇರ್ತವೆ ನನಗೆ, ಅದು ನನ್ನ ವೈಯಕ್ತಿಕ. ನೀನು ಅದಕ್ಕೆಲ್ಲ ತಲೆ ಹಾಕ್ಬೇಡ. ಅನಾವಶ್ಯಕವಾಗಿ ನನ್ನ ಸಂಸಾರದಲ್ಲಿ ಮುಗ್ ತೋರಿಸ್ಕೊಂಡು ಬಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸಾಕು ಕಂಡಿದ್ರಿ ಸುಮ್ಮನೆ ಇರಲಿ. ಓಹೋ ದೊಡ್ಡ ಮರ್ಯಾದಸ್ತ. ಮದುವೆ ಆಗಿ 15 ವರ್ಷ ಆಯಿತು, ಹೆಂಡತಿ ಹೊಟ್ಟೆಯಲ್ಲಿ ಒಂದು ಹುಳಾನು ಉಡ್ಸೋಕ್ಕಾಗಲಿಲ್ಲ, ನನಗೆ ಹೊಡೆದು ಬಿಡ್ತಾರಂತೆ. ನೀನು ಯೋಗ್ಯತೆ ಎಷ್ಟು ಬೇಕಿ ಹಾಕ. ಮಗು ಹಾಳಾಗಿ ಹೋಗ್ಲಿ, ಕೊನೆ ಪಕ್ಷ ನೀನು ಕಟ್ಟಿರೋ ತಾಳಿನಾದರೂ ಇದೆಯೋ ನೀನು ಹೆಂಡತಿ ಕುತ್ತಿಗೆಯಲ್ಲಿ? ಯಾವಾಗಲೂ ಕಿವಿಗಳು ಬೋಳಾಗಿರ್ತವೆ. ಇಷ್ಟು ವರ್ಷ ದುಡ್ದಿದೆಯಾ, ದುಡಿತಾನೇ ಇದೆಯಾ? ಒಂದು ಜೊತೆ ಓಲೆ ಕೊಡ್ಸೋಕ್ಕಾಗಲ್ವ ನೀವು ನಿನ್ನ ಹೆಂಡತಿಗೆ? ಇನ್ನು ಹಣೆ ಮೇಲೆ ಇಟ್ಕೊತಾಳಲ್ಲ ಇವ್ನ ಹೆಂಡತಿ ಕುಂಕುಮನ, ಇವನ ಹೆಸರಲ್ಲಿ ಇಟ್ಕೋತಾಳ ಇಲ್ವೋ ಅನ್ನೋದೇ ಅನುಮಾನ. ಇದು ಈ ಮಹಾಪುರುಷನ ಸಂಸಾರದ ಗುಟ್ಟು. ಇವಂದು ಒಂದು ಸಂಸಾರ, ಇವನೊಬ್ಬ ಗಂಡ. ನೀನು ಯೋಗ್ಯತೆಗೆ ಬೆಂಕಿ ಹಾಕ. ಓ ಪಂಚಾಕ್ಷರಿ, ಸ್ವಲ್ಪ ಸುಮ್ಮನೆ. ನನ್ನ ಎದುರುಗಡೆ ನನ್ನ ಸಂಸಾರದ ಬಗ್ಗೆನೇ ಹಗುರವಾಗಿ ಮಾತಾಡ್ತೇನಲ್ಲ. ಈ ರೋಷ ಆವೇಶ ಎಲ್ಲ ನನ್ನ ಹತ್ರ ನಡೆಯಲ್ಲ. ಇದೇನು ನಿನ್ನ ಹೆಂಡತಿ ಹತ್ರ ಪ್ರದರ್ಶನ ಮಾಡ್ಕೋ. ಒಳ್ಳೆ ನಾಯಿಗಳ ಥರ ಕಚ್ಚಾಡ್ತಾ ಇದ್ದೀರಲ್ಲಯ್ಯ. ಎಲ್ಲಿದ್ದೀವಿ ಏನು ಅನ್ನೋದು ಪರಿಜ್ಞಾನನೂ ಬೇಡವಾ? ನಾಚಿಗೇಳು. ಅಲ್ಲ, ನಾನು ಹೇಳಿದ್ದು ಅವನಿಗೆ. ವಿದ್ಯಾ, ವಿದ್ಯಾ ಬರ್ತಾ ತರಕಾರಿ ತೊಗೊಂಡು ಬಾರೋ, ಹಾಗೆ ಅವರೆಕಾಯಿ ತೊಗೊಂಡು ಬಾ. ಜಾಜಿಗೆ ಅವರೆಕಾಯಿ ಸಾರು ಇಷ್ಟ ಅಂತೆ, ಮಾಡೋಣ. ನಿಂಗೆ ತಿನ್ನೋಕ್ಕೇನಾದ್ರು ಕೊಡ್ಲಾ? ಬೇಡಮ್ಮ. ಕಾಫಿ ಬೇಡ. ಯಾಕೋ ಮಧ್ಯಾಹ್ನ ಊಟನೂ ಸರಿಯಾಗಿ ಮಾಡಲಿಲ್ಲ, ಈ ನಡುವೆ ಎಲ್ಲ ಮಂಕಾಗಿರ್ತೀಯ? ಅಕ್ಕ ನೆನಪಾಗ್ತಾಳಮ್ಮ. ಮರಿಬೇಕು ಕಣೋ, ಹಳೆ ಗಾಯಗಳನ್ನ, ಹಳೆ ನೋವುಗಳನ್ನ ಮರಿಬೇಕು. ಈಗ ಅವಳ ಸ್ಥಾನದಲ್ಲಿ ಚಾಚಿ ಬಂದಿದ್ದಾಳೆ, ಅವಳನ್ನೇ ನಿನ್ನ ಅಕ್ಕ ಅಂತ ಅನ್ಕೋ. ಅದೇ ಆಗ್ತಿಲ್ಲಮ್ಮ. ನನ್ನ ಮನಸ್ಸಲ್ಲಿರೋ ಅಕ್ಕನ ತರನ ಸುಂದರಿ ಅಂತ ಬೇರೆ ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ. ಹಾಗಂದ್ರೆ ಹೇಗೋ? ಈಗ ನಮ್ಮ ಮನೆಯವರೆಲ್ಲ ಒಪ್ಕೊಂಡಿದ್ದೀವಿ ಚಾಚಿನೂ ನಮ್ಮ ಮಗಳೇ ಅಂತ. ಮಾವನವ್ರು ಹೇಳಲಿಲ್ವಾ ನಮ್ಮ ಮಗಳ ಜೀವ ಜಾಚಿನಲ್ಲಿದೆ ಅಂತ? ಅಮ್ಮನವ್ರ ವಿಗ್ರಹ ನೋಡಿ ಅದನ್ನೇ ಮಹಾತಾಯಿ ಅಂತ ಭಾವಿಸೋದಿಲ್ವ ನಾವು? ಹಾಗೆ ಇವಳನ್ನು ನಮ್ಮವಳೆ ಅಂತ ಒಪ್ಕೊಂಡು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ನೀವುಗಳು ಬೇಕಾದ್ರೆ ಹೊಂದ್ಕೊಳ್ಳಿ, ಆದ್ರೆ ನನಗೆ ಬಲವಂತ ಮಾಡಕ್ ಬರಬೇಡಿ.
ನನ್ನ ಮನಸ್ಸಲ್ಲಿರೋ ಅಕ್ಕನ ಸ್ಥಾನ ನಾನು ಬೇರೆ ಯಾರಿಗೂ ಕೊಡಲ್ಲ. ಅಜ್ಜನ ಬಗ್ಗೆ ನನಗೆ ಗೌರವ ಇದೆ. ಆ ಹುಡುಗಿ ಬಗ್ಗೆ ಏನು ಬೇಜಾರಿಲ್ಲ. ಇದ್ಕೊಳ್ಳಿ ಮನೆಯಲ್ಲಿ. ಆದ್ರೆ ನನಗೆ ಅವಳನ್ನೇ ಅಕ್ಕ ಅಂದ್ಕೊಂತ ಬಲವಂತ ಮಾತ್ರ ಮಾಡಬೇಡಿ. ಆ ಹುಡುಗಿ ಮೊದಲು ನಮ್ಮ ಮನೆಗೆ ಬಂದಾಗ ನಮಗೂ ಹೊಂದ್ಕೊಂಡು ಹೋಗೋದು ಕಷ್ಟ ಆಗಿತ್ತು. ಕಷ್ಟ ಏನು, ಇಷ್ಟನೇ ಆಗಿರಲಿಲ್ಲ. ಅವಳನ್ನು ಮನೆಯಿಂದ ಆಚೆ ಹಾಕೋದಕ್ಕೂ ನೋಡಿದ್ವಿ. ಆದರೆ ಸತ್ಯ ಏನು ಅಂತ ಗೊತ್ತಾದ ಮೇಲೆ ಅವಳು ಈಗ ನಮ್ಮ ಮಗಳ ಥರನೇ ಆಗೋಗಿದ್ದಾಳೆ. ಆಯ್ತಮ್ಮ, ಸಂತೋಷ. ನೀವೆಲ್ಲ ಅವಳ ಮಗಳು ಅಂತ ಭಾವಿಸಿ ನೆಮ್ಮದಿಯಾಗಿರೋದು ನನಗೂ ಸಂತೋಷನೇ. ಆದ್ರೆ ನನಗೆ ಬಲವಂತ ಮಾಡಬೇಡಿ ಅಂತ ಮಾತ್ರ ನಾನು ಕೇಳ್ಕೊತಾ ಇರೋದು. ಅಜ್ಜ ನಮ್ಮ ಅಕ್ಕನ ಸುಂದರಿ ಜೀವ ಈ ಹುಡುಗಿಲಿದೆ ಅಂತ ಹೇಳಿರ್ಬೋದು, ಆದ್ರೆ ನನಗೆ ನಂಬಿಕೆ ಬರ್ತಿಲ್ಲ. ಅದಕ್ಕೆ ಅವಳ ನನ್ನ ಅಕ್ಕ ಅಂತ ನನಗೆ ನಂಬೋಕ್ ಆಗ್ತಿಲ್ಲ ಅಮ್ಮ. ಆಯ್ತಪ್ಪ, ನಿನ್ನಿಷ್ಟ. ಕಾಲನೇ ಎಲ್ಲದನ್ನು ಸರಿ ಮಾಡಬೇಕು ಅಷ್ಟೆ. ನೀನು ಹಾಗೆ ನೋಡ್ತಾ ಇದೀಯಾ? ಹಳ ಬುದ್ಧಿವಂತೆ ನೀನು. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಲ್ಲ ನಿನಗೆ? ನನಗೆ ಅರ್ಥ ಆಗಿದೆ, ನಿಮ್ಮ ಬುದ್ಧಿಗೆ ಮಂಕ್ ಬಡ್ಕೊಂಡಿರೋದು. ವಾದ ಬೇಡ. ಇಲ್ಲಿ ನಾನು ಹೇಳಿದ್ದೆ ಅಂತಿಮ. ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೋ. ಪದೇ ಪದೇ ಹೇಳೋಕ್ಕಾಗಲ್ಲ ನನಗೆ. ಇನ್ಯಾವತ್ತು ನಿಮ್ಮ ಅಕ್ಕ ಲಲಿತನ ಮನೆಗೆ ನೀನು ಕಾಲಿಡ್ಕೊಡ್ದು ಅಷ್ಟೇ. ನಿಮ್ಮ ತಲೆಗೆ ಹುಳ ಏನಾರು ಸೇರ್ಕೊಂಡಿದ್ಯಾ? ಮಾತು, ಚರ್ಚೆ, ವಾದ ವಿವಾದ ಎಲ್ಲ ವ್ಯರ್ಥ. ಈ ವಿಷಯದಲ್ಲಿ ನನ್ನ ನಿರ್ಧಾರನೇ ಅಂತಿಮ. ಈ ಮನೆ ಯಜಮಾನ ನಾನು ಹೇಳ್ತಾ ಇದ್ದೀನಿ, ನೀನು ಕೇಳಿಸ್ಕೋಬೇಕು ಅಷ್ಟೇ. ಏನ್ ಕೊನೆ ನಿರ್ಧಾರ ನಿಮ್ ತಲೆ? ಒಂದ್ಸಲ ನೀನ್ ಇಲ್ಲಿರೋದ್ ಬೇಡ, ಅಲ್ಲೇ ಬಿದ್ದಿರು ಅಂತ ಲಲಿತಕ್ಕನ ಮನೆಗೆ ದರ್ದರ ಅಂತ ಹೇಳ್ಕೊಂಡು ಹೋಗಿ ಬಿಟ್ಟು ಬರ್ತೀರಾ. ಮತ್ತೆ ತಲೆ ಕೆಟ್ಟಾಗ ಅಲ್ಯಾಕಿದ್ಯಾ ಅಂತ ಇಲ್ಲಿಗೆ ವಾಪಸ್ ಕರ್ಕೊಂಡ್ ಬರ್ತೀರಾ. ಇನ್ನೊಂದ್ಸಲ ನಾವಿಬ್ರು ಅಲ್ಲೇ ಇರೋಣ ಅಂತೀರಾ. ಈ ತರ ಗಳಿಗೆಗೊಂದು ಮಾತಾಡೋರಿಗೆ ತಲೆ ಕೆಟ್ಟೋರು ಅಂತಾರೆ, ಗೊತ್ತಿದ್ಯಾ? ಓಹೋ, ಏನ್ ನಿಮ್ಮ ಅಕ್ಕನ ಮನೆಯವ್ರ ತಲೆ ಎಲ್ಲ ನೆಟ್ಟಿಗಿದೆ. ನಾಚಿ ಕೆಟ್ಟ ನನ್ನ ಮಕ್ಕಳು ಕಣೆ ಅವರು, ಮರ್ಯಾದೆ ಇಲ್ಲದೆ ಇರೋರು. ಅವ್ರುಗಳು ಏನು ಅಂತ ನಿಮ್ಮಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅಂಥದ್ದೇನ್ ಮಾಡಿದ್ರು ಅವ್ರು ಇವಾಗ? ನಿಮ್ಮ ಮರ್ಯಾದೆ ಹೋಗುವಂಥದ್ದು. ಮನೆಗೆ ಹಿರಿ ಕಾಲದೆ ಹೋದ್ರು ವರ್ಷದಲ್ಲಿ ಷಡ್ಕ ಕಣೆ ನಾನು. ಆ ಮನೆಗೆ ಹೆಂಗೆ ಗೌರವ ತೋರಿಸ್ಬೇಕು ನನಗೆ? ಹಂಗೆ ನೋಡಕ್ ಹೋದ್ರೆ ಎಂಥ ಮರ್ಯಾದೆ ಮಾಡಬೇಕು ನನಗವರು. ಎಂಥದ್ದು ಇಲ್ಲ. ನಾನು ಅಂದ್ರೆ ಕಾಲ ಕಸ ಅವ್ರಿಗೆ. ನಾನು ಅಂದ್ರೆ ಲೆಕ್ಕಕ್ಕೆ ಇಲ್ಲ ದರ್ವೇಸಿಗಳಿಗೆ. ಬೇಕಾ ಅಂತ ದರಿದ್ರದವ್ರ ಸಂಬಂಧ? ಮುಚ್ಚ್ರಿ ಬಾಯಿ, ಸಾಕು. ಹಾಡಿದ್ದೆ ಹಾಡಿದ ಕಿಸ್ಬಾಯಿ ದಾಸ ಅಂತ ಹಳೆ ರಾಗನ ಮತ್ತೆ ತೆಗಿಬೇಡಿ. ಮರ್ಯಾದೆ ಅನ್ನುವಂಥದ್ದು ಸಂಪಾದಿಸ್ಕೊಳ್ಬೇಕಾದ್ದು, ಈ ತರ ಅಧಿಕಾರ ಚಲಾಯಿಸಿ ಪಡ್ಕೊಳ್ಳುವಂಥದ್ದಲ್ಲ. ಅದೆಲ್ಲ ನಿಮ್ಮ ಮಂಕು ಬುದ್ಧಿಗೆ ಅರ್ಥ ಆಗ್ಬೇಕಲ್ಲ. ಏನು ನಿನ್ನ ಮಾತಿನ ಅರ್ಥ? ಅದನ್ನು ಬಿಡಿಸಿ ಹೇಳಬೇಕು ನಿಮ್ಮ ಯೋಗ್ಯತೆಗೆ. ಅದು ಸರಿ, ಅವರುಗಳಿಗೆ ನಿಮ್ಮ ಮೇಲೆ ಮರ್ಯಾದೆ ಮೂಡುವಂಥ ಯಾವುದಾದ್ರೂ ಒಂದು ಕೆಲಸ ನೀವು ಮಾಡಿದ್ದೀರಾ? ಹೇಳಿ ನೋಡೋಣ. ಅದನ್ನೆಲ್ಲ ನಾನು ನೆನ್ಪಿಟ್ಕೊಳಕ್ಕಾಗಲ್ಲ ಕಣೆ. ಅಷ್ಟಕ್ಕೂ ನನಗೆ ಬೇರೆ ಬೇರೆ ಬೇಕಾದಷ್ಟು ಕೆಲಸಗಳಿರ್ತವೆ. ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಇದನ್ನೆಲ್ಲ ನೆನಪಿಟ್ಕೊಂಡು ಬರ್ಕೊಂಡು ಲೆಕ್ಕ ಕುಂಕೂತಿಲ್ಲ. ಆಹಾ, ನಿಮ್ಮ ಘನಂದಾರಿ ಕೆಲಸಗಳನ್ನ ನಾವು ಕಂಡಿಲ್ವಾ? ನೀವು ಮಾಡೋದೆಲ್ಲ ದರಿದ್ರ ಮನೆ ಹಾಳ ಕೆಲಸಗಳು ಅಂತ ಎಲ್ಲರಿಗೂ ಗೊತ್ತು. ಬಾಯಿ ಮುಚ್ಕೊಂಡು ತೆಪ್ಪಗಿರಿ. ಏಯ್, ನೀನು ನನ್ನ ಹೆಂಡತಿ ಕಣೆ, ನೆನಪಿರ್ಲಿ. ನನ್ನ ಮರ್ಯಾದೆ ಹೋದ್ರೆ ನಿಂದು ಹೋದಂಗೆ. ನೀವು ಊರೆಲ್ಲ ಹೊಲ್ಸ್ ಮಾಡ್ಕೊಂಡು ಉಂಡಾಡಿ ಗುಂಡ ಅಂತ ಅಲಿತಾ ಇರಿ, ನಾನು ತಿಪ್ಪೆ ಸಾರಿಸ್ಕೊಂಡ್ ಬರ್ತೀನಿ. ನನಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ನನಗೆ ನಿಮ್ಮ ದರಿದ್ರ ವರ್ತನೆಗೆ ತಾಳ್ಮೆ ಮೀರ್ತಾ ಇದೆ, ಜಿಗುಪ್ಸೆ ಹುಟ್ಟುತ್ತಾ ಇದೆ ನಿಮ್ಮ ಬಗ್ಗೆ. ನಿಮ್ಮ ಹೆಂಡತಿಯಾಗಿರೋ ಕರ್ಮಕ್ಕೆ ನನಗೆ ನಿಮ್ಮ ಮೇಲೆ ಮರ್ಯಾದೆ ಇಲ್ಲ, ಇನ್ನು ಉಳಿದವರೆಲ್ಲ ಹೇಗೆ ಮರ್ಯಾದೆ ಕೊಡ್ತಾರೆ? ಅಲ್ಲ, ಯಾಕೆ ಕೊಡಬೇಕು? ನಿಮ್ಮ ಅಕ್ಕನ ಮನೆಯವರು ನನಗೆ ಅವಮಾನ ಮಾಡಿದ್ದಾರೆ ಕಣೆ. ಅದಕ್ಕೆ ನನಗೆ ಇಷ್ಟೆಲ್ಲ ತಲೆ ಕೆಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ತಲೆ ಇದ್ರೆ ಅಲ್ವಾ ಕೆಡೋದಕ್ಕೆ? ಅದ್ ಸರಿ, ಈಗ ಪೀಠಿಗೆ ಬಿಟ್ಟು ಲಲಿತಕ್ಕನ ಮನೆಯವ್ರ ಮೇಲೆ ಯಾಕೆ ಕೆಂಡ ಕಾರ್ತಾ ಇದ್ದೀರಾ ಅಂತ ಹೇಳಿ. ಬಂದಿರೋ ಹುಡುಗಿನ ಮುಂದಿಟ್ಕೊಂಡು ಮುಂದಿನ ಶುಕ್ರವಾರ ದುರ್ಗಾ ಸಪ್ತಾಹ ನೆರವೇರಿಸ್ತಾರಂತೆ ನಿಮ್ಮ ಅಕ್ಕನ ಮನೆಯವರು. ಹೌದು, ಅದಕ್ಕೆ ಅದರ ಬಗ್ಗೆ ನನಗೆ ಒಂದೇ ಒಂದು ಮಾತು ತಿಳಿಸಿದ್ರೆ ನನಗೆ ಏನೇ ಹಾಗೆ ಮೂಗು ಮುರಿತೀಯಾ? ಆ ವೇಸ್ಟ್ ಮಾಡಿ ಪಂಚಾಕ್ಷರಿಗೆ ಹೇಳಿದ್ದಾರೆ. ನಾನು ಸಂಬಂಧಿಕ, ಅವನ ಷಡ್ಕ. ನನಗೊಂದು ಮಾತು ಹೇಳಬೇಕು ಅನಿಸ್ತಿಲ್ವಾ ದರಿದ್ರದವನಿಗೆ? ಊರಿನಲ್ಲಿರೋ ನಾಯಿ ನರಿಗಳಿಗೆಲ್ಲ ಹೇಳ್ಕೊಂಡು ಬರೋಕ್ಕಾಗುತ್ತೆ, ನನಗೊಂದು ಮಾತು ತಿಳಿಸೋಕ್ಕಾಗಲಿಲ್ವೇನೆ ಅವರಿಗೆ? ಯಾವ ಕುರುಡುಂಗು ಕಾಣುತ್ತೆ ಕಣೆ ನಾನು ಅಂದರೆ ಎಷ್ಟು ಕಡೆಯಾಗಿ ಕಾಣ್ತಾರೆ ಅವರು ಅಂತ. ನಿಮ್ಗೀಗ ವಿಷಯ ಗೊತ್ತಾಯ್ತು ತಾನೆ?
ಯಾರಿಂದ ಗೊತ್ತಾದ್ರೆ ಏನಂತೆ? ಹೀಗೆ ಅನ್ಕೊಂಡೆ ನನ್ನ ಜೀವನವೆಲ್ಲ ಹಾಳು ಮಾಡಿದ್ಯಾ ನೀನು. ದಿನ ಅವ್ರ ಮನೆಗೆ ಹೋಗಿ ಚಾಕ್ರಿ ಮಾಡಿ ಕಸ ಮುಸ್ರೆ ತಿಕ್ಕು, ಬಟ್ಟೆ ಹೋಗಿ ಜೀತದಾಳ್ ಥರ ದುಡಿಯೇ, ಆಗ ನಂಗೆ ಮರ್ಯಾದೆ ಬರುತ್ತೆ ಅಲ್ವಾ? ತಿರಿತ್ರದೊಳೆ ಬಡ್ಕೋಬೇಕು ನಿಮ್ಮ ಸಣ್ಣ ಆಲೋಚನೆಗಳಿಗೆ. ಮುಚ್ಚ ಬಾಯಿ, ಮಾತಾಡಬೇಡ. ಇನ್ಮೇಲೆ ನೀನು ಅವ್ರ ಮನೆಗೆ ಹೋಗೋ ಹಾಗಿಲ್ಲ. ಇದು ನನ್ನ ಸುಗ್ರೀವಾಜ್ಞೆ. ಒಂದು ಕೆಲಸ ಮಾಡಿ, ತಲೆಗೆ ಹರಳೆಣ್ಣೆ ಹಚ್ಕೊಂಡು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ. ನೆತ್ತಿಗೆ ಏರಿರೋ ಪಿತ್ತ ಇಳಿಯತ್ತೆ. ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಆಮೇಲೆ ಎಲ್ಲಿ ನಿಂತ್ರು ಅವಳೆ, ಎಲ್ಲೆಲ್ಲೂ ಅವಳೆ, ಎಲ್ಲಿ ನೋಡಿದ್ರು ಆ ನಿನ್ನ ಮಹಾತಾಯಿನೇ ಕಾಣ್ತಿದ್ಲು. ನೀನ್ ಹೇಳ್ದೆ ಅಂತ ನಾನು ಅವಳನ್ನು ಬಿಟ್ಟರು ನೀನು ಅವಳನ್ನು ಬಿಡ್ತಾ ಇಲ್ಲ. ಮಹಾತಾಯಿಯಂತೆ, ಮಹಾದೇವಿ ಅಂತೆ. ಅಪಹಾಸ್ಯ ಬೇಡ, ನನ್ಗೆ ಹಿಡ್ಸೋದಿಲ್ಲ. ಕಂಡ ಸತ್ಯಾನೇ ಹೇಳ್ತಿದ್ದೀನಿ, ಕಟ್ ಚಿತ್ರನಲ್ಲ. ಸುಮ್ಮನೆ ಸಾಕು, ಗೊತ್ತಿದೆ. ನೀನ್ ಬರೀ ಬೂಟಾಡ್ಕೆ, ಬೂದಿ ಬಡಾಯಿ ಬಂಡಲ್ ಬಾಬಾ. ನೀನು ಬೂದಿ ತೋರಿಸಿ ಬ್ರಹ್ಮಾಂಡ ಅಂತ ಹೇಳ್ತೀಯ. ಎಲ್ಲಿ ಹೋಯ್ತು ಆ ನಿನ್ನ ಮಹಾಶಕ್ತಿ ಸಂಪಾದನೆ? ಅದಕ್ಕೋಸ್ಕರ ಬಲಿ ಪೂಜೆ ಬೇರೆ. ಅಷ್ಟ ಲಕ್ಷಣಗಳೆಲ್ಲ ನಿನ್ನ ಅಕ್ಕನ ಮಗಳನ್ನೇ ಬಲಿ ಕೊಡ್ಬೇಕಾಯ್ತು. ಈಗ ನೋಡಿದ್ರೆ ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಮಾಯೇ ಮಂಕಕ್ಕೆ ಹೋದ್ಬಿಡ್ತು ಅಂತ 108 ಕಟ್ಟು ಹೇಳ್ತಾ ಇದ್ಯಾ ನೀನು. ನೀನು ಬೂದಿ ಬಡಾಯಿ ಬಂಡಲ್ ಬಾಬಾ ಅಷ್ಟೇ. ಹಾಸಿಗೆಯಲ್ಲಿ ಹುಚ್ಚೆ ಉಯ್ಕೊಳ್ಳೋ ಮಗುಗೆ ಯಂತ್ರ ಕಟ್ಟೋಕೆ ಲಾಯಕ್ಕಿಲ್ದೆ ಇರೋದು ನಿನ್ನ ಸಾಧನೆ. ಈಗ ಬಂದು ಕಟ್ಕತೆ ಹೇಳ್ತಾ ಇದ್ಯಾ? ಮುಚ್ಚು ಬಾಯ್. ನಿನ್ಗೆ ಶಕ್ತಿ ಇದೆಯಾ ನಿಮ್ಮ ಅಮ್ಮನವ್ರ ಆಟನ ಬಂದ್ ಮಾಡೋದಕ್ಕೆ? ಯಾವಾಗ್ಲೂ ವಿಮರ್ಶೆ ಸುಲಭ, ಆಚರಣೆ ಕಷ್ಟ. ನೀನ್ ಸತ್ಯವಾಗಿದ್ರೆ ನಿನ್ನಂತವನ್ಗೆ ಅದೆಲ್ಲ ಕಷ್ಟ ಏನಿಲ್ಲ. ನೀನ್ ಹೇಳಿದ್ದನ್ನೆಲ್ಲ ನಾವು ನೋಡಿದ್ವಲ್ಲ, ನೋಡೋದಕ್ಕೂ ಆಗೋದಿಲ್ವಲ್ಲ. ಅದಕ್ಕೆ ನಿನಗ್ ಬೇಕಾದಾಗ ನೀನ್ ನಾಟಕ ಆಡ್ತಾ ಇದೀಯ. ಹಾಗಾದ್ರೆ ನಿನ್ಗೊಂದು ಸವಾಲ್ ಕೊಡ್ತೀನಿ, ಎದುರಿಸು ಆ ನಿನ್ನ ತಾಯಿನ, ಕಟ್ಟಾಕು ಆ ನಿನ್ನ ತಾಯಿ ಆಟನ. ಹೋಗ್ ಬರ್ತೀಯ ಲಲಿತಕ್ಕನ್ ಮನೆಗೆ? ನಮ್ಗೆ ಅಡ್ಡವಾಗ್ತಿರೋ ಆ ಶಕ್ತಿ ಯಾವುದು ಅಂತ ಕಂಡು ಹಿಡ್ಕೊಂಡು ಬರ್ತೀಯ? ನಿನ್ನ ಹಾಗೆ ನನಗೆ ಮಹಾಶಕ್ತಿ ಒಲ್ದಿದ್ದಿದ್ರೆ ಎಲ್ರೂ ಅಲ್ಲೇ ಮಟ್ಟ ಹಾಕಿ ಬರ್ತಾ ಇದ್ದೆ. ಅಲ್ಲಿಗೆ ಹೋದ್ರು ನಮ್ ಶತ್ರು ಯಾರು ಅಂತ ಕಂಡುಹಿಡಿಯೋದು ಹೇಗೆ? ತಗೋ, ಈ ಬೂದಿನ ಮುಷ್ಟಿಲ್ ಹಿಡ್ಕೊಂಡು ಲಲಿತಕ್ಕನ್ ಮನೆಗೆ ಹೋಗು. ಅಲ್ಲಿ ಹೊಸದಾಗಿ ಬಂದಿರೋ ಆ ಇಬ್ರು ಮುಂದೆ ಹೋಗಿ ನಿಂತ್ಕೋ. ಆ ಇಬ್ರಲ್ಲಿ ಯಾರು ನಮಗೆ ತೊಡಕಾಗಿದಾರೋ ಅವ್ರ ಮುಂದೆ ನಿಂತಾಗ ಈ ಬೂದಿ ಕೆಂಪಾಗುತ್ತೆ, ಕೈ ತುಂಬ ಕುಂಕುಮ ಆಗುತ್ತೆ. ಇದೇ ಸಾಕ್ಷಿ ಅವ್ರ ಮೇಲೆ ಅಮ್ಮನವ್ರ ಕೃಪೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಆಯ್ತು, ಹೋಗಿ ಬರ್ತೀನಿ. ಶಂಕರ್ ಶಾಸ್ತ್ರಿಗಳು ನನಗೇನು ಹೊಸ ಪರಿಚಯ ಅಲ್ಲ. 23 ವರ್ಷಗಳ ಹಿಂದೆನೆ ನಾನು ಅವ್ರನ್ನ ಬಲ್ಲೆ. ಇನ್ನು ಆ ಮನೆಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ಶೇಖರಿ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋದು. ನನಗೆ ಆ ಮನೆಯಲ್ಲಿ ಗುರುವಿನ ಸ್ಥಾನ ಇದೆ. ಹೋಗ ಬರ್ತೀನಿ, ಕಂಡು ಹಿಡಿತೀನಿ. ನಮ್ಮ ದಾರಿಗೆ ಅಡ್ಡವಾಗಿರೋ ದುಷ್ಟನ ಮಟ್ಟ ಹಾಕ್ತೀನಿ, ಮಟ್ಟ ಹಾಕ್ತೀನಿ, ಮಟ್ಟ ಹಾಕ್ತೀನಿ. ನಿಂತ್ಕೋ. ನಾನು ಹೇಳಿದ್ದನ್ನ ಸಾಧಿಸ್ಕೊಂಡು ಬಂದ್ರೆ ಜೀವನ ಪೂರ್ತಿ ನಾನು ನಿನ್ನ ಅಡಿಯಾಳ ಆಗಿರ್ತೇನೆ. ಒಂದ್ ಪಕ್ಷ ಮಣ್ಣು ಮುಕ್ಕೊಂಡು ಬಂದ್ರೆ ನೀನು ನನ್ನ ಶಕ್ತಿ ಬಗ್ಗೆ ಪ್ರಶ್ನೆ ಎತ್ತಬಾರ್ದು. ನಾನು ಹೇಳಿದ ಹಾಗೆ ಕೇಳಬೇಕು. ನನ್ನನ್ನ ನಿನ್ಗೆ ಹೋಲಿಸ್ಕೋಬೇಡ. ನೀನು ಮಾಯಾ ಮಂತ್ರದಿಂದ ಸಾಧಿಸೋದಕ್ಕಾಗದೇ ಇರೋದನ್ನ ನಾನು ಯುಕ್ತಿ ತಂತ್ರಗಳಿಂದ ಸಾಧಿಸ್ತೀನಿ. ಅದು ವಿರೂಪಾಕ್ಷ ಶಾಸ್ತ್ರಿ ಶಕ್ತಿ. ಇವತ್ತು ಸಂಜೆನೆ ಅವ್ರ ಮನೆಗೆ ಹೋಗ್ತೀನಿ.